ಎಲ್ಲರೂ ಹೆಂಗದೀರಿ ಆರಾಮದೀರಿ ಅನ್ಕೋತೀನಿ. ನಾನು ಆರಾಮಾಗಿದ್ದೀನಿ. ಇವತ್ತು ಉತ್ತರ ಕರ್ನಾಟಕ ಒಳಗೆ ನವರಾತ್ರಿ ಒಳಗೆ ಮಾಡುವಂಥ ಕುಂಬಳಕಾಯಿಂದ ಮಾಡುವಂಥ ಗಾರ್ಗಿ ಹೆಂಗೆ ಮಾಡೋದು ಅಂಥೇಳಿ ನೋಡೋಣ ಬರ್ರಿ. ಬೆಲ್ಲದ ಗಾರ್ಗಿನೂ ಅಂತಾರೆ, ಕುಂಬಳಕಾಯಿ ಬೆಲ್ಲದ ಗಾರ್ಗಿನೂ ಅಂತಾರೆ. ಸಾಫ್ಟಾಗಿ ಮಸ್ತಾಗಿ ಬರ್ತಾವೆ ನೋಡ್ರಿ. ಇದಕ್ಕೆ ಏನೇನು ಬೇಕಂತಂದ್ರೆ ಕುಂಬಳಕಾಯಿ ಒಂದು ಹೋಳು ಅಷ್ಟೇ ತೊಗೊಂಡೇನಿ. ಅದನ್ನು ತುರಿಯು ಮನೆ ಸಹಾಯದಿಂದ ಈ ರೀತಿ ತುರ್ಕೊಬಂದು ಇಟ್ಕೋಬೇಕು. ಆಮೇಲೆ ದೀಡ್ ವಾಟೆ ಗೋಧಿ ಹಿಟ್ಟು ತೊಗೊಂಡ್ರೆ ದೀಡ್ ವಾಟೆ ಬೆಲ್ಲ ತೊಗೊಂಡೇನಿ. ಭಾಳ ಬೆಲ್ಲ ಆತಂದ್ರೆ ಒಡಿತಾವ್ರಿಗೆ ಗಾರ್ಗಿ, ಅದ್ರ ಸಂಬಂಧ ಸ್ವಲ್ಪ ಕಡಿಮೆ ತೊಗೋಬೇಕು. ಅದಕ್ಕೆ ಒಂದು ಗ್ಲಾಸ್ ನೀರು ಹಾಕೇನಿ. ಒಂದು ಗ್ಲಾಸ್ ನೀರು ಹಾಕಿ ಅದನ್ನು ಕುದಿಸಾಕಿಟ್ಟೇನಿ. ಬೆಲ್ಲ ಕರಗಬೇಕ್ರಿ. ಅದು ನೋಡ್ರಿ ಕರಗಾಕತ್ತೈತೆ ನೋಡ್ರಿ ಈಗ ಬೆಲ್ಲ. ಆಮೇಲೆ ಇದಕ್ಕೆ ಸಣ್ಣಗೆ ಏಲಕ್ಕಿ ಪುಡಿ ಮಾಡಿ ಹಾಕ್ಕೋಬೇಕು. ಇದ್ರೊಳಗನ ಬೆಲ್ಲ ಕರಗಬೇಕ್ರಿ. ನೀಟಾಗಿ ಬೆಲ್ಲ ಕರಗ್ತಂದ್ರೆ ನಮ್ದು ಹಿಟ್ಟು ಹಾಕಕ್ಕೆ ಚಲೋ ಆಗ್ತೈತಿ ನೋಡ್ರಿ. ಈಗ ಒಂದು ಸ್ಪೂನ್ ತುಪ್ಪ ಹಾಕತ್ತೇನಿ. ತುಪ್ಪ ಹಾಕ್ಬೇಕ್ರಿ. ತುಪ್ಪನೂ ಕರಗ್ತಂದ್ರೆ ಈಗ ತುರಿದಿಟ್ಕೊಂಡಂಥ ಕುಂಬಳಕಾಯಿ ಇರ್ತೈತಲ್ರಿ ಅದನ್ನು ಹಾಕ್ಕೋಬೇಕ್ರಿ. ಅದು ಸತಕ್ಕೆ ಒಂದು 5 ರಿಂದ 10 ನಿಮಿಷ ಕುದಿಬೇಕ್ರಿ. ನೋಡ್ರಿ ಇಲ್ಲಿ ಕುದಿಯಾಕತ್ತೈತಲ್ಲ, ಈ ರೀತಿ ಕುದಿಸ್ಕೋಬೇಕ್ರಿ ಅದನ್ನು. ಅಂದರೆ ಎಲ್ಲ ಸಾಫ್ಟ್ ಆಗ್ತಾವೆ ನೋಡ್ರಿ. ಈ ವಾಟೆ ತೋರ್ಸಾಕತ್ತೇನಲ್ರಿ, ಈ ವಾಟೆಲೆ ದೀಡ್ ವಾಟೆ ಬೆಲ್ಲ ಹಾಕೇನಿ, 2 ವಾಟೆ ಗೋಧಿ ಹಿಟ್ಟು ಹಾಕಾಕತ್ತೇನೆ ರೀ. ಹಾಕಿ ಅದನ್ನು ಗಂಟಿಲ್ದಂಗೆ ನೀಟಾಗಿ ತಿರ್ಕೋಬೇಕ್ರಿ ನೋಡ್ರಿ. ನೀಟಾಗಿ ತಿರ್ಕೋಬೇಕ್ರಿ. ಒಂದು ಸ್ವಲ್ಪ ಭಾಳ ಗಟ್ಟಿ ಆಗಬಾರ್ದ್ರಿ. ಇದು ಹಿಂಗೆ ರಟಾಪಟ ಅನ್ನುವಂಗೆ ಕುದಿಬೇಕ್ರಿ. ಇದು ಭಾಳ ಗಟ್ಟಿ ಆತಂದ್ರೆ ಗಾರ್ಗಿ ಚಲೋ ಬರೋಂಗಿಲ್ಲ. ಸ್ವಲ್ಪ ತೆಳ್ಳಗನೇ ಇರಬೇಕಿದು ನೋಡ್ರಿ. ಆಮೇಲೆ 2 ತಾಸರ ಆರಾಕ್ ಬಿಡ್ಬೇಕ್ರಿ. ಇದು ಅಂದ್ರೆ ಮಾಡಕ್ಕೆ ಬರ್ತಾವೆ ಇವು ನೋಡ್ರಿ. ಒಂದು ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಂಡು ಹಿಂಗೆ ಒಂದು ಸ್ವಲ್ಪ ಉಳ್ಳಿ ತೊಗೊಂಡು ಅದನ್ನು ರೌಂಡಾಗಿ ಮಾಡ್ಕೋಬೇಕು. ಬ್ಯಾಡ್ ಅಂತಂದ್ರೆ ನಮ್ಗೆ ಹಂಗೆ ಹಿಟ್ಟು ತೊಗೊಂಡು ಎಣ್ಣೆ ಒಳಗೆ ಡೈರೆಕ್ಟೂ ಬಿಡ್ಬೋದು. ನಾ ಈ ರೀತಿ ಮಾಡಾಕತ್ತೇನೆ ರೀ ಇವತ್ತು. ಎಣ್ಣೆ ಕಾಯಕ್ಕಿಟ್ಟೇನಿ ರೀ ನಾನು ನೋಡ್ರಿ. ಎಣ್ಣೆ ಕಾಯಕ್ಕಿಟ್ಟೇನಿ. ಈಗ ಒಂದು ಮಾಡ್ಕೊಂಡು ಇಟ್ಕೊಂಡಿದ್ವಲ್ಲ ಅವನ್ನ ಹಾಕ್ಕೊಳಕತ್ತೇನಿ. ಹಿಂಗೆ ರೌಂಡ್ ಮಾಡೇನಿ ನಾ ಇವತ್ತು. ಹೆಂಗೆ ಮಾಡಿದ್ರು ನಡಿತೈತೆ ರೀ ನೋಡ್ರಿ. ಭಾಳ ಅಂದ್ರೆ ಭಾಳ ಮಸ್ತಾಗಿರ್ತಾವೆ. ಎಲ್ಲರೂ ಒಮ್ಮೆ ಟ್ರೈ ಮಾಡಿ ನೋಡ್ರಿ. ಉತ್ತರ ಕರ್ನಾಟಕ ಒಳಗೆ ನವರಾತ್ರಿಗೆ ದೇವಿ ನೈವೇದ್ಯಕ್ಕೆ ಅಂಥೇಳಿ ಇದನ್ನು ಮಾಡ್ತಾರೆ ನವಮಿ ದಿವಸ. ಎಲ್ಲರೂ ಟ್ರೈ ಮಾಡಿರಿ. ಹೆಂಗಾಗ್ಯಾವ ಅಂಥೇಳಿ ಕಮೆಂಟ್ ಬಾಕ್ಸ್ ಒಳಗೆ ತಿಳಿಸೋದಂತೂ ಒಟ್ಟು ಮರ್ಯಾಕೆ ಹೋಗಬೇಡ್ರಿ. ನಮ್ಮ ವಿಡಿಯೋ ಯಾರ್ಯಾರು ನೋಡಾಕತ್ತೀರಿ ಅವರ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊರಿ, ಕಮೆಂಟ್ ಮಾಡಿರಿ ನೋಡ್ರಿ. ಈಗ ಕರಿಯಾಕೂ ಸ್ವಲ್ಪ ಭಾಳ ಹೊತ್ತು ತೊಗೋತಾವೆ. ಅದಕ್ಕೆ ಸಾವಕಾಶ ಮೀಡಿಯಮ್ ಫ್ಲೇಮ್ ಒಳಗಿಟ್ಟು ಕರಿಬೇಕ್ರಿ ನೋಡ್ರಿ. ನಮ್ಮ ಸಾಫ್ಟ್ ಫ್ಲಫಿ ಕುಂಬಳಕಾಯಿ ಗಾರ್ಗಿ ತಿನ್ನಕ್ಕೆ ರೆಡಿ ಆದವು ರೀ. ಭಾಳ ಅಂದ್ರೆ ಭಾಳ ಮಸ್ತಾಗಿದ್ದು ನೋಡ್ರಿ. ಇಲ್ಲಿ ತೋರ್ಸಾಕತ್ತೇನಿಲ್ಲ ಈ ರೀತಿ ನೋಡ್ರಿ. ಎಷ್ಟು ಮಸ್ತ್ ಕಾಣಕತ್ತಾವ ಅಂತಂದ್ರೆ ಭಾಳ ಅಂದ್ರೆ ಭಾಳ ಸಾಫ್ಟ್ ಆಗಿದ್ದು ರೀ. ಅದಕ್ಕೆ ಹಿಟ್ಟು ಗಟ್ಟಿಯಾಗೆ ಮಾಡಬಾರ್ದ, ಒಂದು ಸ್ವಲ್ಪ ತಿಳುವಾಗೇನ ಮಾಡ್ಕೊಂಡಿರ್ಬೇಕು ಇದನ್ನು. ನಮ್ಮ ವಿಡಿಯೋ ನೋಡಾಕತ್ತಿರಲ್ಪ ಎಲ್ಲರೂ ಲೈಕ್ ಶೇರ್ ಕಮೆಂಟ್ ಮಾಡಿರಿ. ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು.